ಮದರಂಗಿಯಲ್ಲಿ ಮನಸ್ಸಿನ ರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಬನ್ನಿ ಇನ್ನೊಂದು ವೆಡ್ಡಿಂಗ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ನೋಡಿ, ಅದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಕೈನ್ಮಾಸ್ಟರ್ ಆ್ಯಪು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೈನ್ಮಾಸ್ಟರ್ ಆ್ಯಪ್ನ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ವಿತೌಟ್ ವಾಟರ್ ಮಾರ್ಕ್ ಬರೋದಿಲ್ಲ ಕೈನ್ಮಾಸ್ಟರ್ ಅಂತ. ಓಪನ್ ಮಾಡ್ಕೊಂಡು ಕ್ರಿಯೇಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಂಪೋರ್ಟ್ ಅಂತಿದೆ ನೋಡಿ, ಇಂಪೋರ್ಟ್ ಮಾಡ್ಕೊಳ್ಳಿ. ನಾನೊಂದು ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ, ಅದು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ನಾನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊದಲೇ ನೋಡಿ, ಈ ಥರ ಆ್ಯಡ್ ಆಗುತ್ತೆ. ಈ ಥರ ಬಂದ್ಬಿಟ್ಟು ನೋಡಿ, ಇದೆಲ್ಲ ಕರೆಕ್ಟಾಗಿ ನಾನು ಟೂಲ್ಸ್ ಎಲ್ಲ ಹಾಕಿರ್ತೀನಿ. ನೀವೇನು ಮಾಡೋದು ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ಸು, ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಟೂಲ್ಸ್ಗಳನ್ನು ಆ್ಯಡ್ ಮಾಡಿರ್ತೀನಿ. ಇದಕ್ಕೆ ಏನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಮುಂದೆ ಬನ್ನಿ. ಮುಂದೆ ಬಂದರೆ ಇಲ್ಲಿ ಫೋಟೋ ಬರುತ್ತೆ ನೋಡಿ, ಫೋಟೋ. ಈ ಫೋಟೋ ಮತ್ತು ಇಲ್ಲಿ ಚೀರ ಅಂತಿದೆ ನೋಡಿ. ಚೀರ ಅನ್ನೋರು ಮದುಮಗನ ಹೆಸರು. ಅದು ಹೀಗೆ ಮೇಲ್ಗಡೆ ಚೀರ ಅಂತ ಹಾಕಿರ್ತೀನಿ. ಮದುಮಗನ ಹೆಸರು ಹಾಕೋಬೇಕಂತಂದರೆ ಬನ್ನಿ, ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಅಂತ. ಪಿಕ್ಸೆಲ್ ಲ್ಯಾಬ್ನ ಆ್ಯಪು ಬೇಕಾಗುತ್ತೆ. ಮತ್ತು ಅದಕ್ಕಿಂತ ಮುಂಚೆ ಇದು ಕನ್ನಡ ಫಾಂಟ್ಗಳು ತೊಗೋಬೇಕಂತಂದರೆ, ಅದು ಫಾಂಟು ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಗೂಗಲಲ್ಲಿ ಹೋಗಿ ಅರವಿಂದ ಶಂಕ ಅಂತ ಹೊಡೀರಿ, ಅಲ್ಲಿ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ, ಎಲ್ಲ ನೋಟ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಂಡು ನೀವು ಯಾರ ಹೆಸರ ಮೇಲೆ ಮದುಮಗನ ಹೆಸರು ಬರ್ಕೊಳ್ಳಿ. ಇವಾಗ ನೋಡಿ, ನಾನು ರಾಮು ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ಯೂನಿಕ್ ಕೋಡ್ ಅಂತಿದೆ ನೋಡಿ, ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಈ ಕಡೆ ಬಂದಿರುತ್ತೆ ನೋಡಿ ಕೋಡು, ಆ ಕೋಡನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪಿಕ್ಸೆಲ್ ಲ್ಯಾಬಿಗೆ ಬನ್ನಿ. ಪಿಕ್ಸೆಲ್ ಲ್ಯಾಬಿಗೆ ಬಂದ್ಬಿಟ್ಟು ಈ ಥರ ಟೆಕ್ಸ್ಟ್ನ ಈಗ ನಾವು ಕಾಪಿ ಮಾಡ್ಕೊಂಡಿರೋನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ ತಕ್ಷಣ ನೋಡಿ, ಈ ಥರ ಈ ಎ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾಂಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕನ್ನಡ ಫಾಂಟ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಕನ್ನಡ ಫಾಂಟು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರಾಮು ಅಂತ ಇವಾಗ ಆ್ಯಡ್ ಆಯಿತು ಕನ್ನಡ ಫಾಂಟ್ನ. ಈ ಕಡೆ ಸೈಡಲ್ಲಿ ನೋಡಿ, ಇಲ್ಲೊಂದು ಇದು ಬರುತ್ತೆ ನೋಡಿ, ಟೆಕ್ಸ್ಟ್ ಟಿಪ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನೊಂದು ಇಮೇಜ್ ಕೊಟ್ಟಿರ್ತೀನಿ, ಆ ಇಮೇಜನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಇಮೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಕಡೆ ಸೈಡಿಗೆ ತಗೊಂಡು ಬನ್ನಿ. ಈ ಕಡೆ ಒಂಚೂರು ಸೈಡಿಗೆ ತಗೊಳ್ಳಿ. ಇಷ್ಟು ಕ್ಲಿಕ್ ಮಾಡ್ಕೊಂಡು ಓಕೆ ಮಾಡಿ ಕ್ಲಿಕ್ ಮಾಡಿ. ನೋಡಿ, ಆ ಟೆಕ್ಸ್ಟಿಗೆ ಇಮೇಜು ಆ್ಯಡ್ ಆಯಿತು ಕಲರ್ನ. ಈ ಕಡೆ ಸೈಡಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಶ್ಯಾಡೋ ಅಂತಿದೆ ನೋಡಿ, ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ ಮಾಡ್ಕೊಂಬಿಡಿ. ನೋಡಿ, ಈ ಥರ ಶ್ಯಾಡೋ ಕುಂತ್ಕೊಂಡ್ಬಿಡ್ತು. ಈ ಥರ ಬಂದ್ಬಿಟ್ಟು ನೋಡಿ, ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಲಾಸ್ಟು 4ನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಟ್ರಾನ್ಸ್ಪರೆಂಟ್ ಅಂತ ಅಂದಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಬ್ಯಾಕ್ಗ್ರೌಂಡು ಯಾವುದೂ ಬರೋಲ್ಲ ಇದ್ರ ಮೇಲೆ ಇಷ್ಟು ಮಾಡ್ಕೊಂಡು ಇಮೇಜ್ ಮೇಲೆ ಹೋಗಿ ಸೇವ್ ಇಮೇಜ್ ಮೇಲೆ ಹೋಗಿ ಇಲ್ಲಿ ಡಿಫಿಕಲ್ಟ್ ಅಂತ ಇರುತ್ತೆ ನೋಡಿ, ಅಲ್ಟ್ರಾ ಕೊಟ್ಬಿಟ್ಟು ಸೇವ್ ಅಂತ ಕೊಟ್ಟರೆ ನೋಡಿ ಆ ಥರ ಸೇವ್ ಆಗುತ್ತೆ. ಇಲ್ಲಿ ಮತ್ತೆ ರಿಟರ್ನ್ ಕೈನ್ಮಾಸ್ಟರ್ಗೆ ಬನ್ನಿ. ಕೈನ್ಮಾಸ್ಟರ್ಗೆ ಬಂದು ಈ ಫೋಟೋ ನೋಡಿ ಕರೆಕ್ಟಾಗಿ ಮತ್ತು ಈ ನೇಮ್ನ ಆ್ಯಡ್ ಆಗಿರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಒಂಚೂರು. ನೋಡಿ, ಇಲ್ಲಿ ಬಂತು ಕರೆಕ್ಟಾಗಿ. ಇಲ್ಲಿ ಲೇಯರ್ ಮ್ಯಾಗ ಹೋಗಿ ಮೀಡಿಯಾ ಮ್ಯಾಗ ಹೋಗಿ ನಾವು ಸೇವ್ ಮಾಡ್ಕೊಂಡಿರೋಂಥ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ರಾಮು ಅಂತ ಆ್ಯಡ್ ಆಗಿದೆ. ಇದನ್ನು ತಗೊಂಡು ಬಂದು
ನೋಡಿ ಈ ಥರ ಕರೆಕ್ಟಾಗಿ ಚೀರ ಅಂತಿದೆ ನೋಡಿ, ಅದರಲ್ಲಿ ಅದ್ರ ಕೆಳಗಡೆ ಅಡ್ಜಸ್ಟ್ ಮಾಡಿಬಿಡಿ. ನೋಡಿ ಈ ಥರ ಕರೆಕ್ಟಾಗಿ ರಾಮು ಅಂತ ಆ್ಯಡ್ ಆಯಿತು ನೋಡಿ. ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ, ಟೆಕ್ಸ್ಟು ಆ್ಯಡ್ ಮಾಡಿರ್ತೀವಿ ನೋಡಿ. ಇಮೇಜಿಗೆ ಕರೆಕ್ಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈ ಕಡೆ ರೈಟ್ ಸೈಡಿಂಗ್ ಟ್ರಿಮ್ ಮಾಡ್ಕೊಂಬಿಡಿ. ಹಾಗೆ ಕರೆಕ್ಟಾಗಿ ನೋಡಿ ನೇಮು ತಕ್ಷಣ ನೋಡಿ ಈ ಥರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೇಡ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಔಟ್ ಆ್ಯನಿಮೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ, ಫೇಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಂಬಿಟ್ಟು ನೋಡಿ ಮತ್ತೆ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ರೀಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಆಲ್ಮೋಸ್ಟ್ ಏನಿಲ್ಲ ಆ ಫೋಟೋ ಇರೋದನ್ನು ನಿಮಗೆ ಇಷ್ಟ ಇರುವಂಥ ಫೋಟೋನ ಮತ್ತು ಮದುಮಕ್ಕಳ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಬೇರೆ ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೆ ಒಂದು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಆಲ್ಮೋಸ್ಟು ಇದು ಹುಡುಗನ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ಬೇಕಂತ ಇಬ್ಬರು ಹುಡುಗ ಹುಡುಗಿ ಇರುವಂಥ ಫೋಟೋನ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ಆ್ಯಡ್ ಮಾಡ್ಕೊಂಬಿಟ್ಟು ಮತ್ತೆ ಇದ್ರ ಮೇಲೆ ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚೀಕು ಸವ ಅಂತಿದೆ ನೋಡಿ, ಮದುಮಗಳ ಹೆಸರು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಅರವಿಂದ ಶಂಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಹುಡುಗಿಯ ಹೆಸರು ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಕನ್ನಡದಲ್ಲಿ. ನೋಡಿ ನಾನು ರಾಣಿ ಅಂತ ಕ್ಲಿಕ್ ಮಾಡ್ತೀನಿ. ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆಯಿತು. ಇಲ್ಲಿ ಮತ್ತೆ ಪಿಕ್ಸೆಲ್ ಲ್ಯಾಬಿಗೆ ಬನ್ನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಪೇಸ್ಟನ್ನು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ ಕರೆಕ್ಟಾಗಿ ಆ್ಯಡ್ ಆಯಿತು ರಾಣಿ ಅಂತ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿಫಿಕಲ್ಟು ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಸೆವೆನ್ ಬನ್ನಿ. ಇಲ್ಲಿ ಕರೆಕ್ಟಾಗಿ ಹುಡುಗಿ ಹೆಸರು ಹಾಕ್ಬೇಕಾಗುತ್ತೆ. ಅಲ್ಲಿ ಬಂದ್ಬಿಟ್ಟು ಟೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಫೋಟೋನ ಆ್ಯಡ್ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ ಫೋಟೋ ಆ್ಯಡ್ ಆಯಿತು ನೋಡಿ. ಈ ಕಡೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಕೆಳಗಡೆಗೆ ಜೂಮ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ಬಿಟ್ಟು ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೇಡ್ ಅಂತ ಕೊಟ್ಬಿಡಿ. ಇಲ್ಲಿ ಔಟ್ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದನ್ನು ಫೇಡ್ ಅಂತ ಕೊಟ್ಬಿಡಿ. ಮತ್ತೆ ಇಲ್ಲಿ ಫೋಟೋ ಇರುತ್ತೆ ನೋಡಿ, ಹುಡುಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ರೀಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಹುಡುಗಿ ಫೋಟೋನ ಆ್ಯಡ್ ಮಾಡ್ಕೊಂಬಿಡಿ. ಹುಡುಗಿ ಫೋಟೋ ಆ್ಯಡ್ ಮಾಡ್ಕೊಂಬಿಟ್ಟು ನೋಡ್ತಾ ಇರ್ಬೋದು ಚೀಕು ರಾಣಿ ಅಂತ ಇಲ್ಲಿ ಕೆಳಗಡೆ ಬರುತ್ತೆ. ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಇದು ಅದ್ರ ಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಿಲ್ಟ್ರನ್ನ ಆಪ್ಷನ್ಸ್ ಮೇಲೆ ಬಂದು ವಿವಿಡ್ ಅಂತಿದೆ ನೋಡಿ, V05 ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಒಂಚೂರು ಎಫೆಕ್ಟು ಕಲರು ಒಂಚೂರು ಜಾಸ್ತಿ ಬರುತ್ತೆ. ಈ ಥರ ಆದಮೇಲೆ ಮತ್ತೆ ನೆಕ್ಸ್ಟ್ ಬನ್ನಿ, ವಿವಾಹ ಸ್ಥಳ ಅಂತಿದೆ ನೋಡಿ, ವಿವಾಹ ಸ್ಥಳ ಅದ್ರ ಮೇಲೆ ಮತ್ತೆ ಈ ಕಡೆ ಬಂದ್ಬಿಟ್ಟು ಅರವಿಂದ ಶಂಕರ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ವಿವಾಹ ಸ್ಥಳ, ವಿವಾಹ ದಿನಾಂಕ ಎಂಟ್ರಿ ಮಾಡ್ಕೊಳ್ಳಿ, ದಿನಾಂಕ ಟೈಮು. ನೋಡಿ ಎಂಟ್ರಿ ಮಾಡ್ತಾ ಇದ್ದೀನಿ.
ಆಗುತ್ತೆ. ಇಲ್ಲಿ ಕಾಪಿ ಮಾಡ್ಕೊಳ್ಳಿ, ಮತ್ತೆ ಕಾಪಿ ಮಾಡ್ಕೊಂಡು ಮತ್ತೆ ಪಿಕ್ಸೆಲ್ ಲ್ಯಾಬಿಗೆ ಬನ್ನಿ. ಕಾಪಿ ಮಾಡ್ಕೊಂಡು ಪಿಕ್ಸೆಲ್ ಲ್ಯಾಬಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇರೋ ಟೆಕ್ಸ್ಟ್ನ ರಿಮೂವ್ ಮಾಡಿಬಿಟ್ಟು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡಿ. ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಬರುತ್ತೆ ಕರೆಕ್ಟಾಗಿ. ನೋಡಿ ಇಲ್ಲಿ ಕರೆಕ್ಟಾಗಿ ಬಂತು. ಸೇವ್ ಮೇಲೆ ಹೋಗಿ ಇಮೇಜ್ ಮೇಲೆ ಹೋಗಿ ಅಲ್ಟ್ರಾ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕ್ಲಿಕ್ ಮಾಡ್ಕೊಂಡು ಮತ್ತೆ ಕೈನ್ ಮಾಸ್ಟರ್ ಮೇಲೆ ಬನ್ನಿ. ಇಲ್ಲಿ ಕೈನ್ ಮಾಸ್ಟರ್ ಮೇಲೆ ಬಂದು ಮೀಡಿಯಮ್ ಮೇಲೆ ಬಂದು ಇಲ್ಲಿ ಕರೆಕ್ಟಾಗಿ ನೋಡಿ ವಿವಾಹ ಸ್ಥಳ ಅಂತ ಎಲ್ಲಿ ಬರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು. ವಿವಾಹ ಸ್ಥಳ ಈ ಥರ ಬಂದಮೇಲೆ ಕರೆಕ್ಟಾಗಿ ನೋಡ್ಕೊಂಡು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಸೆಲೆಕ್ಟ್ ಮಾಡಿರುವಂಥ ಡೇಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಿಟ್ಟು ಒಂದು ಔಟ್ ಅನಿಮೇಷನ್ನು ಪಾಪಪ್ ಅಂತ ಬರುತ್ತೆ. ಇಲ್ಲಿ ನೋಡಿ ಈ ಥರ ಇಟ್ಕೊಂಡ್ಬಿಡಿ, ಕರೆಕ್ಟಾಗಿ ಸೂಟ್ ಆಗುತ್ತೆ. ನೋಡಿ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ, ಮತ್ತು ಫಿಲ್ಟರ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. V05 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಒಂಚೂರು ಜಾಸ್ತಿ ಆಗುತ್ತೆ ನೋಡಿ ಈ ಥರ. ಮತ್ತೆ ರಿಟರ್ನ್ ಈ ಕಡೆ ಮುಂದಕ್ಕೆ ಬನ್ನಿ. ವಿವಾಹ ಸ್ಥಳ ಅಂತಿದೆ ನೋಡಿ, ಈ ಕರೆಕ್ಟಾಗಿ ನೋಡಿ ಇಲ್ಲಿ ದಿನಾಂಕ ಅಂತಿದೆ ನೋಡಿ, ಅದ್ರ ಮೇಲೆ ಕರೆಕ್ಟಾಗಿ ನೋಡಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ನೋಡ್ಕೊಂಡು ಇಲ್ಲಿಗೆ ಕರೆಕ್ಟಾಗಿ ಎಂಡ್ ಆಗುತ್ತೆ. ನಾವು ಆ್ಯಡ್ ಮಾಡ್ಕೊಂಡಿರುವಂಥ ಇಮೇಜು ನೋಡ್ಕೊಳ್ಳಿ. ಕರೆಕ್ಟಾಗಿ ಇಮೇಜ್ ನೋಡ್ಕೊಂಡು ಟ್ರಿಮ್ಮನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ರೈಟ್ ಸೈಡಿಗೆ ಇರೋದನ್ನು ಕಟ್ ಮಾಡ್ಕೊಂಬಿಡಿ. ಅಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಮತ್ತು ಈ ಕಡೆದು ಪಕ್ಕದಲ್ಲಿರೋದನ್ನು ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾಣಿ ಅಂತಿದೆ ನೋಡಿ, ಇಲ್ಲಿವರೆಗೂ ಬರಬೇಕಿತ್ತಂತಂದರೆ ಇಲ್ಲಿವರೆಗೂ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ನೋಡಿ ಎಲ್ಲಿವರೆಗಿರುತ್ತೆ ಕರೆಕ್ಟಾಗಿ ನೋಡ್ಕೊಂಡು ನೋಡಿ ಇಲ್ಲಿವರೆಗಿದೆ. ಇಲ್ಲಿವರೆಗೂ ನಾವು ರಾಣಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಿಮ್ ಕರೆಕ್ಟಾಗಿ ಆಗಿದೆ. ಓಕೆ, ಮುಂದಕ್ಕೆ ಬನ್ನಿ. ಈ ಕಡೆಗೆ ಇವಾಗ ವಿವಾಹ ಸ್ಥಳ ಅಂತಿದೆ, ಸ್ಥಳನ ಎಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ವಿವಾಹ ಸ್ಥಳ ನೋಡಿ, ಇಲ್ಲಿ ಕರೆಕ್ಟಾಗಿ ವಿವಾಹ ಸ್ಥಳ ಅಂತಿದೆ ನೋಡಿ. ಇಷ್ಟಿಟ್ಟು ಒಂದು ವಿವಾಹ ಸ್ಥಳ. ಮತ್ತೆ ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಅರವಿಂದ ಶಂಕ ಮೇಲೆ ರಿಮೂವ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ವಿವಾಹ ಸ್ಥಳ ನಿಂಬುದು ಎಲ್ಲಿ ಯಾವ ಊರು ಬರ್ಕೊಳ್ಳಿ. ಇವಾಗ ನಾನು ಸುಮ್ಮನೆ ಎಂಟ್ರಿ ಮಾಡ್ತಾಯಿದ್ದೀನಿ, ಬೆಂಗಳೂರು ಅಂತ ನೋಡಿ. ಯೂನಿಕ್ ಕೋಡ್ ಸೆಲೆಕ್ಟ್ ಆಗಿರುತ್ತಾ ಚೆಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಬಿಡಿ. ಫುಲ್ಲು ಕಾಪಿ ಮಾಡ್ಕೊಂಡು ಮತ್ತು ಇಲ್ಲಿ ಪಿಕ್ಸೆಲ್ ಲ್ಯಾಬಿಗೆ ಹೋಗಿ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಳ್ಳಿ ಇಲ್ಲಿ ಇರೋದನ್ನು, ಮತ್ತು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಓಕೆ ಮಾಡಿ. ನೋಡಿ ಕರೆಕ್ಟಾಗಿ ಎಫೆಕ್ಟು ಆ್ಯಡ್ ಆಗಿದೆ. ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಫಿಕಲ್ಟ್ ಇರೋದನ್ನು ಅಲ್ಟ್ರಾ ಮಾಡ್ಕೊಂಡು ಸೇವ್ ಗ್ಯಾಲರಿ ಮೇಲೆ ಕೊಟ್ಟರೆ ಗ್ಯಾಲರಿಲಿ ಹೋಗಿ ಸೇವ್ ಆಗುತ್ತೆ. ಮತ್ತು ರಿಟರ್ನು ಕೈನ್ ಮಾಸ್ಟರ್ಗೆ ಬನ್ನಿ. ಕೈನ್ ಮಾಸ್ಟರ್ ಬಂದು ಮೀಡಿಯಾ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿರೋಂಥ ಫೋಟೋನ ಆ್ಯಡ್ ಮಾಡಿ ಕರೆಕ್ಟಾಗಿ ನೋಡಿ. ಇಲ್ಲಿಗೆ ಒಂಚೂರು ಸ್ಕ್ರಾಲ್ ಅಪ್ ಮಾಡ್ಕೊಂಡು ನೋಡಿ ಬೆಂಗಳೂರು ವಿವಾಹ ಸ್ಥಳ ಇಷ್ಟಿಟ್ಟು ಒಂದು. ಮತ್ತು ಇಲ್ಲಿ ಬನ್ನಿ, ಫಿಲ್ಟರ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡ್ ಅಂತಿದೆ ನೋಡಿ, V05 ಮೇಲೆ ಕ್ಲಿಕ್ ಮಾಡಿದರೆ ಒಂಚೂರು ಎಫೆಕ್ಟು ಆ್ಯಡ್ ಆಗುತ್ತೆ. ಇದು ಎಲ್ಲಿವರೆಗೂ ಇದೆ ವಿವಾಹ ಸ್ಥಳ ಅಲ್ಲಿವರೆಗೂ ನೋಡ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಇದನ್ನು ನಾವು ಆ್ಯಡ್ ಮಾಡಿರುವಂಥ ಅಡ್ರೆಸ್ಸನ್ನು ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಂಬಿಟ್ಟು ಈ ಕಡೆ ಬನ್ನಿ. ಇಲ್ಲಿ ಲಾಸ್ಟಲ್ಲಿ ಸರ್ವ ಗ್ರಾಮಸ್ಥರು ಗುರು ಹಿರಿಯರ ಇದು ನಾವು ಆ್ಯಡ್ ಮಾಡಿರ್ತೀವಿ, ಅದರ ಸುಸ್ವಾಗತ ಅಂತ. ಈ ಫೋಟೋ ಇದೆ ನೋಡಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಪ್ಲೇಸ್ ಅಂತಿದೆ ನೋಡಿ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು
ಲಾಸ್ಟಲ್ಲಿ ಇಬ್ಬರು ಹೆಣ್ಣು ಗಂಡು ಜೋಡಿ ಇರುವಂಥ ಫೋಟೋನ ಆ್ಯಡ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಇವಾಗ ಎಲ್ಲನೂ ರೆಡಿ ಆಯಿತು ವೀಡಿಯೋ ನೋಡಿ. ಒಂದ್ಸರಿ ಚೆಕ್ ಮಾಡೋಣ. ನೋಡಿ ಈ ಫೋಟೋನ ಒಂಚೂರು ಕರೆಕ್ಟಾಗಿ ಆ್ಯಡ್ ಆಗಿಲ್ಲ, ಒಂಚೂರು ನೋಡ್ಕೊಂಡು ನೀಟಾಗಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದು ಹುಡುಗನ ಫೋಟೋನ ತೊಗೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೆ ಇಬ್ಬರು ಹುಡುಗಿ ಇರುವಂಥ ಫೋಟೋನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಹುಡುಗಿ ಫೋಟೋ ಚೇಂಜ್ ಮಾಡ್ಕೊಂಬಿಡಿ. ಇಲ್ಲಿರುತ್ತೆ ನೋಡಿ ಕೆಳಗಡೆಗೆ, ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಹುಡುಗಿ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ನೀವು ಯಾವುದು ಮದುವೆ ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತ ಆ ಮದುಮಗಳದನ್ನು ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ವಿಡಿಯೋ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಅದರದ ಸುಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಇನ್ನೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಇನ್ನೊಬ್ಬರಿಗೆ ಮದುವೆ ಎಡಿಟಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಓಕೆ, ಆಲ್ ಬಾಯ್ ಬಾಯ್.